ಆಷಾಢ ಮಾಸದ ಪ್ರಯುಕ್ತ ಚಿಕ್ಕಬಳ್ಳಾಪುರ ನಗರದಲ್ಲಿ ಸರಣಿ ಜಾತ್ರಾ ಮಹೋತ್ಸವಗಳು ನಡೆಯುತ್ತಿದ್ದು, ಚಿಕ್ಕಬಳ್ಳಾಪುರದ ಅಣ್ಣಮ್ಮದೇವಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ 26ನೇ ವರ್ಷದ ಅಣ್ಣಮ್ಮದೇವಿ ಉತ್ಸವಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಡೆಯುವ ಈ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಇಂದು ನಾನಾ ಹೋಮ ಹವನಗಳನ್ನು ನೆರವೇರಿಸಲಾಗಿದೆ. ಅಲ್ಲದೆ ನಾಳೆ ದೇವಿಗೆ ಬಲಿ ಪೂಜೆ ನಡೆಯಲಿದ್ದು, ಭಕ್ತರು ಕುರಿ ಕೋಳಿಗಳನ್ನು ಅರ್ಪಿಸಲಿದ್ದಾರೆ. ಅಣ್ಣಮ್ಮದೇವಿಯ 26ನೇ ವರ್ಷದ ಜಾತ್ರಾ ಮಹೋತ್ಸವ ಪ್ರಯುಕ್ತ ಭಾನುವಾರ ಅಣ್ಣಮ್ಮದೇವಿಯನ್ನು ಬೆಂಗಳೂರಿನಿಂದ ಕರೆತಂದು ನಗರದ ಒಕ್ಕಲಿಗರ ಕಲ್ಯಾಣ ಮಂಟಪದ ಮುಂಭಾಗದಿಂದ ಬಿಬಿ ರಸ್ತೆಯಲ್ಲಿ ಅದ್ದೂರಿ ಮೆರವಣಿಗೆ ಮೂಲಕ ವೇದಿಕೆಗೆ ಕರೆತರಲಾಯಿತು. ಇಂದು ಅಣ್ಣಮ್ಮದೇವಿಗೆ ಅಖಿಲಾಂಡೇಶ್ವರಿ ಅಲಂಕಾರ ಮಾಡಲಾಗಿದ್ದು, ಅಪಾರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿಯ ದರ್ಶನ ಪಡೆದರು. ಈ ವೇಳೆ ಮಾತನಾಡಿದ ಯೋಜಕ ಮೊಬೈಲ್ ಬಾಬು, ಇಂದು ಅಖಿಲಾಂಡೇಶ್ವರಿ ಅಲಂಕಾರದಲ್ಲಿ ಅನ್ನಮ್ಮ ದರ್ಶನ ನೀಡುತ್ತಿದ್ದು, ನಾಳೆ ಮಂಗಳವಾರದ ಕಾರಣ ಬಲಿ ಪೂಜೆ ನಡೆಯಲಿದೆ. ಕುರಿ ಕೋಳಿ ಅರ್ಪಿಸುವ ಕಾರ್ಯಕ್ರಮ ಇದೆ. ಬುಧವಾರ ರಾಜಬೀದಿಗಳಲ್ಲಿ ಅಣ್ಣಮ್ಮದೇವಿ ಮೆರವಣಿಗೆ ನಡೆಯಲಿದ್ದು, ಇಂದು ದುರ್ಗಾ ಹೋಮ ಯಶಸ್ವಿಯಾಗಿ ನಡೆಸಲಾಗಿದ್ದು, ಅಣ್ಣಮ್ಮದೇವಿ ಜಾತ್ರೆಗೆ ಚೌಡೇಶ್ವರಿ, ಚಾಮುಂಡೇಶ್ವರಿ, ಭದ್ರಕಾಳಿ ದೇವತೆಗಳ ಪ್ರತಿಷ್ಠಾಪನೆ ಮಾಡಲಾಗಿದೆ. ಭಕ್ತರು ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಯೋಜಕರು ಕೋರಿದ್ದಾರೆ. 26ನೇ ವರ್ಷದ ಅಣ್ಣಮ್ಮ ಉತ್ಸವವನ್ನು ಮಾಡ್ತಾ ಇದ್ದೀವಿ. ನಿನ್ನೆ 2ನೇ ತಾರೀಕು ಭಾನುವಾರ ಬೆಂಗಳೂರಿಂದ ನಾಡದೇವತೆ ಅಣ್ಣಮ್ಮ ತಾಯಿಯನ್ನು ಬೆಂಗಳೂರಿಂದ ನಿನ್ನೆ ಮಧ್ಯಾಹ್ನ 1 ಗಂಟೆಗೆ ಅಲ್ಲಿಂದ ತಗೊಂಬಂದು ಒಕ್ಕಲಿಗರ ಚೌಟ್ರಿ ಮುಂಭಾಗದಲ್ಲಿ ಬಲಿಪೂಜೆ ಮಾಡಿ, ತದನಂತರ ಊರಿನ ಎಡಪೂಜೆ ಮಾಡಿ, ತದನಂತರ ಎಲ್ಲ ಬೀದಿಗಳಲ್ಲಿ ತಾಯಿಯನ್ನು ಮೆರವಣಿಗೆ ಮಾಡಿಕೊಂಡು ಈ ಜಾಗದಲ್ಲಿ ತಾಯಿಯನ್ನು ತಗೊಂಬಂದು ಕೂಡಿಸಿದ್ದೀವಿ. ಇದು 26ನೇ ವರ್ಷದ್ದು. ಈ ದಿನ ದುರ್ಗಾ ಹೋಮ ನಡೀತಾ ಇದೆ. ಹಾಗೆ ತಾಯಿ ಅಣ್ಣಮ್ಮ ದೇವಿಗೆ ಅಖಿಲಾಂಡೇಶ್ವರಿ ಅಲಂಕಾರವನ್ನು ಸಹ ಮಾಡಿರ್ತೇವೆ. ಭಕ್ತಾದಿಗಳು ಏನು ಚಿಕ್ಕಬಳ್ಳಾಪುರದಲ್ಲಿರ್ತಕ್ಕಂಥ ಎಲ್ಲ ತಾಯಿಯಂದರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ತಾಯಂದಿರು ಬಂದು ಆ ತಾಯಿಯ ಕೃಪೆಯನ್ನು ಪಡಿಬೇಕು ಅಂತೇಳಿ ನಾವೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀವಿ. ಯಾಕೆಂದರೆ ಆ ತಾಯಿ ಬಂದಾಗ ಈ ಇಡೀ ಚಿಕ್ಕಬಳ್ಳಾಪುರದಲ್ಲಿ ಈ ನಮ್ಮ ಜಿಲ್ಲೆಯಲ್ಲಾಗ್ಬೋದು ಮಳೆ ಬೆಳೆ ಮತ್ತು ಎಲ್ರಿಗೂ ಒಂದು ಆರೋಗ್ಯ ಕೊಡೋಕ್ಕಂಥ ಶಕ್ತಿ ದೇವತೆ ಆ ದೇವತೆ. ಎಲ್ಲರೂ ಬಂದು ಆ ತಾಯಿಯನ್ನು ದರ್ಶನ ಮಾಡಬೇಕು ಅಂತ ಎಲ್ಲರಲ್ಲೂ ಮನವಿ ಮಾಡ್ತಾ, ನಾಳೆ ಬಲಿಪೂಜೆ ಇರುತ್ತೆ ಮಂಗಳವಾರ. ಎಲ್ಲ ಭಕ್ತಾದಿಗಳು ಬಂದು ತಾಯಿಗೆ ಬಲಿಪೂಜೆಯಲ್ಲಿ ಕುರಿ ಕೋಳಿ ಎಲ್ಲನೂ ಇಲ್ಲಿ ಅರ್ಪಿಸ್ತಾರೆ. ತದನಂತರ ಬುಧವಾರ ಮಧ್ಯಾಹ್ನ 2 ಗಂಟೆಗೆ ತಾಯಿಯನ್ನು ಅಲಂಕಾರದಿಂದ ರಾಜಬೀದಿಗಳಲ್ಲಿ ತಾಯಿಯನ್ನು ಮೆರವಣಿಗೆ ಮಾಡಿ ಅನ್ನದಾನವೂ ಸಹ ಮಾಡ್ತಾ ಇರ್ತೀವಿ. ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ ನಾವೆಲ್ಲನೂ ನಮ್ಮ ಅಣ್ಣಮ್ಮ ಸೇವಾ ಸಮಿತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಇಂದು ತಾಯಿಯ ಅಲಂಕಾರದಲ್ಲಿ ಕೂತಿರುವ ನಮ್ಮ ಅಣ್ಣಮ್ಮ ದೇವಿಯನ್ನು ವರ್ಷ ಇಲ್ಲಿ ಚಿಕ್ಕಬಳ್ಳಾಪುರ ನಗರಕ್ಕೆ ಕರೆತಂದು ತಾಯಿಯ ಆಶೀರ್ವಾದ ಕೃಪೆಯನ್ನು ಎಲ್ಲ ಸಕಲ ಚಿಕ್ಕಬಳ್ಳಾಪುರ ನಗರವಾಸಿಗಳಿಗೂ ತಲುಪಿಸಬೇಕಾಗಿ ದೇವಿ ಒಂದು ಆಶೀರ್ವಾದದಿಂದ ಈ ಅಣ್ಣಮ್ಮ ಸೇವಾ ಸಮಿತಿಯಿಂದ ಎಲ್ಲರೂ ನಡೆಸಿಕೊಟ್ಟು ಬರ್ತಿದ್ದಾರೆ. ವರ್ಷದಿಂದ ವರ್ಷ ಇನ್ನೂ ವಿಜೃಂಭಣೆಯಾಗಿ ತುಂಬ ಆನಂದವಾಗಿ ಎಲ್ಲನೂ ತುಂಬ ಸುಭಿಕ್ಷವಾಗಿ ಎಲ್ಲನೂ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ ದೇವಿ ಕೃಪೆಯಿಂದ. ನಾಯನಹಳ್ಳಿ ನರಸಿಂಹಮೂರ್ತಿ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.